ಓಂ ಗುರುಭ್ಯೋ ನಮಃ. ಇವತ್ತು ಧನಯೋಗದ ಬಗ್ಗೆ ಮಾತಾಡೋಣ. ಲಕ್ಷ್ಮಿ ಯೋಗವನ್ನು ಹೇಗೆ ಫಾರ್ಮೇಶನ್ ಆಗುತ್ತೆ ಅನ್ನೋದು ನೋಡಿದ್ವಿ. ಇವತ್ತು ಜನರಲ್ ಆಗಿ ಧನಯೋಗ ಅಂತ ಇರುತ್ತೆ. ಯಾವುದೇ ಜಾತಕದಲ್ಲಿ ಧನಯೋಗ ಅಥವಾ ದಾರಿದ್ರ್ಯ ಯೋಗ ಇರುತ್ತೆ. ಇವತ್ತು ಧನಯೋಗದ ಬಗ್ಗೆ ಮಾತಾಡೋಣ. ಈ ಧನಯೋಗ ಬೇರೆ ಬೇರೆ ರೀತಿ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ, ಲಗ್ನಾಧಿಪತಿ ದ್ವಿತೀಯದಲ್ಲಿರ್ಬೇಕು, ದ್ವಿತೀಯಾಧಿಪತಿ ಲಾಭ ಸ್ಥಾನದಲ್ಲಿರ್ಬೇಕು, ಲಾಭಾಧಿಪತಿ ದ್ವಿತೀಯದಲ್ಲಿರ್ಬೇಕು. ಇದೊಂದು ಕಂಡೀಷನ್. ಎರಡನೇ ಕಂಡೀಷನ್, ದ್ವಿತೀಯಾಧಿಪತಿ ಲಾಭಾಧಿಪತಿ ಲಾಭ ಸ್ಥಾನದಲ್ಲಿ ಇರ್ಬೇಕು, ಇಲ್ಲ ಅಂದ್ರೆ ದ್ವಿತೀಯಾಧಿಪತಿ ಲಾಭಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಇರ್ಬೇಕು. ಈ ರೀತಿ ಇದ್ದಾಗೂ ಇದು ಧನಯೋಗ ಇರುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ, ದ್ವಿತೀಯಾಧಿಪತಿ ಲಾಭಾಧಿಪತಿ ಲಾಭ ಸ್ಥಾನದಲ್ಲಿ ಇರ್ಬೇಕು. ಓಕೆ. ಇನ್ನೊಂದು ಲಗ್ನಾಧಿಪತಿ ದ್ವಿತೀಯಾಧಿಪತಿ ದಶಮದಲ್ಲಿದ್ರು ಇದು ಧನಯೋಗ ಆಗುತ್ತೆ, ಅಂದ್ರೆ ವೃತ್ತಿಯಿಂದ ಧನಯೋಗ. ಮತ್ತೆ ಲಗ್ನಾಧಿಪತಿ ದ್ವಿತೀಯಾದಿ ಭಾಗ್ಯಸ್ಥಾನದಲ್ಲಿದ್ರು ಭಾಗ್ಯ ಅವರ ಧರ್ಮದಿಂದ ಅಥವಾ ಭಾಗ್ಯದಿಂದಾನೇ ಅವ್ರಿಗೆ ಧನವೃದ್ಧಿ ಆಗುತ್ತೆ. ಈ ರೀತಿ ಧನಯೋಗಗಳನ್ನು ನಾವು ನೋಡ್ಬೋದು. ಅಂದ್ರೆ ಇನ್ನೊಂದೇನಪ್ಪಾ ಅಂದ್ರೆ, ಇದರಲ್ಲಿ ಇನ್ನೊಂದು ದ್ವಿತೀಯಾಧಿಪತಿ ಲಾಭಾಧಿಪತಿ ರಾಶಿ ಪರಿವರ್ತನೆ ಆಗುದು. ಅಂದ್ರೆ ದ್ವಿತೀಯಾಧಿಪತಿ ಲಾಭ ಸ್ಥಾನದಲ್ಲಿದ್ದು ಲಾಭಾಧಿಪತಿ ದ್ವಿತೀಯ ಸ್ಥಾನದಲ್ಲಿದ್ರು ಧನಯೋಗ ಇರುತ್ತೆ. ಈ ರೀತಿ ಧನಯೋಗಗಳನ್ನ ನಾವು ಜಾತಕದಲ್ಲಿ ನೋಡ್ಬೋದು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಇನ್ನೊಂದು ವಿಶೇಷವಾದ ಒಂದು ಧನಯೋಗ ಇದೆ. ಆ ಧನಯೋಗ ಯಾಗಪ್ಪ ಇರುತ್ತೆ ಅಂದ್ರೆ, ಲಗ್ನಾಧಿಪತಿ ದ್ವಿತೀಯಾಧಿಪತಿ ಇಬ್ಬರ ಯುತಿ ಯಾವುದೇ ಒಂದು ಭಾವದಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅದನ್ನ ನಾನು ಇವಾಗಲ್ಲೇ ಕುಂಡ್ಲಿಯಲ್ಲಿ ಹಾಕಿ ತೋರಿಸ್ತೀನಿ. ಅದನ್ನ ವಿಶ್ಲೇಷಣೆ ಮಾಡ್ತೀನಿ. ಫಸ್ಟ್, ಲಗ್ನಾಧಿಪತಿ ದ್ವಿತೀಯಾಧಿಪತಿ ಒಂದು ಭಾಗ್ಯಸ್ಥಾನದಲ್ಲೇ ಇರ್ತಾನಂತ ಇಟ್ಕೊಳ್ಳೋಣ, ಅಥವಾ ಷಷ್ಠ ಸ್ಥಾನದಲ್ಲೋ ಭಾಗ್ಯಸ್ಥಾನದಲ್ಲೋ ಲಾಭ ಸ್ಥಾನದಲ್ಲೋ ಇರ್ತಾರೆ. ಅವರು ನವಾಂಶದಲ್ಲಿ, ಆ ಲಗ್ನಾಧಿಪತಿ ದ್ವಿತೀಯಾಧಿಪತಿ ನವಾಂಶದಲ್ಲಿ ಸೌಮ್ಯ ನವಾಂಶಕ್ಕೆ ಹೋಗ್ಬೇಕು. ಸೌಮ್ಯ ನವಾಂಶ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಋಷಭ, ಮಿಥುನ, ಕಟಕ, ಕನ್ಯಾ, ತುಲಾ ಮತ್ತೆ ಧನುರ್ಮೀನದಲ್ಲಿ ಇರ್ಬೇಕು. ಇವೆಲ್ಲ ಬಂದು ಸೌಮ್ಯ ನವಾಂಶಗಳು. ನವಾಂಶ ಕುಂಡಲಿಯಲ್ಲಿ ಆ ಜಾಗಕ್ಕೆ ಹೋಗ್ಬೇಕು. ಯಾರು? ಲಗ್ನಾಧಿಪತಿ ದ್ವಿತೀಯಾಧಿಪತಿ ಈ ಸೌಮ್ಯ ನವಾಂಶದಲ್ಲಿ ಹೋಗಿ ಜನ್ಮ ಜಾತಕದಲ್ಲಿ ಗುರುವಿನ ದೃಷ್ಟಿ ಆ ಲಗ್ನಾಧಿಪತಿ ದ್ವಿತೀಯಾಧಿಪತಿ ಎಲ್ಲಿರ್ತಾರೋ ಅವ್ರಿಗೆ ದೃಷ್ಟಿ ಕೊಟ್ರೆ ಇದು ಅತ್ಯಂತ ರಾಜಯೋಗದ ಧನಯೋಗ. ಇದು ಏನಪ್ಪಾ ಅಂದ್ರೆ, ಆ ಭಗವಂತನೇ ಅವ್ರಿಗೆ ಈ ಧನಯೋಗವನ್ನು ಕೊಟ್ಟಿರ್ತಾರೆ. ಇಂಥ ಧನಯೋಗ ಇರೋರು ಏನೇ ಒಂದು ಅವ್ರಿಗೆ ತೊಂದರೆ ಬಂದ್ರು, ಏನೇ ಆದ್ರೂ ಅವ್ರಿಗೆ ಎಲ್ಲಿಂದ ಆದ್ರೂ ಧನ ವೃದ್ಧಿ ಆಗ್ಬಿಡುತ್ತೆ, ಇಲ್ಲ ಅವ್ರ ಹತ್ರನೇ ಆ ಧನ ವೃದ್ಧಿ ಇರುತ್ತೆ. ಸೊ ಇಂಥ ಜಾತಕರು ಬಡವರಿಗಾಗ್ಲಿ ಅಥವಾ ಧರ್ಮ ಸಂಸ್ಥೆಗಳಿಗಾಗ್ಲಿ ಅಥವಾ ಅನಾಥಾಶ್ರಮಗಳಿಗಾಗ್ಲಿ ಇವರು ಮನಸ್ಸೋ ಇಚ್ಛೆ ಅಂದ್ರೆ ಮನಸ್ಸಿಚ್ಛೆಯಿಂದ ದಾನವನ್ನು ಮಾಡ್ಬೇಕು. ಯಾಕಂದ್ರೆ ಇವರು ಭಗವಂತನ ಕೃಪೆಯಿಂದ ಇವರು ಆ ಲಕ್ಷ್ಮಿ ಯೋಗವನ್ನು ಪಡೆದಿರ್ತಾರೆ, ಅಂದ್ರೆ ಧನಯೋಗವನ್ನು ಪಡೆದಿರ್ತಾರೆ. ಇಂಥವ್ರು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರ್ದು. ಅಂದ್ರೆ ದಾನ ಮಾಡೋದ್ರಲ್ಲಿ ಯಾವುದು ಚೌಕಾಸಿ ಮಾಡಬಾರ್ದು. ಇದನ್ನ ಇವಾಗ ನಾವು ಕುಳ್ಳಿ ಮುಖಾಂತರ ನೋಡೋಣ. ರವಿ 18 ಡಿಗ್ರಿಲಿ ಇದ್ದಾರೆ. 18 ಡಿಗ್ರಿ ಅಂದ್ರೆ ಇದು ಈ ಸೌಮ್ಯ ನವಾಂಶ ಅಂದ್ರೆ ಬುಧ ನವಾಂಶದಲ್ಲಿ ಬರ್ತಾನೆ ರವಿ, ಸೌಮ್ಯ ನವಾಂಶ. ಮತ್ತೆ ಬುಧ 28 ಡಿಗ್ರಿಲಿ ಅಂದ್ರೆ ಇಲ್ಲಿ ಸ್ವನವಾಂಶದಲ್ಲಿ ಬರ್ತಾನೆ, ಸ್ವನವಾಂಶ. ಈ ರೀತಿ ಇದ್ದು ಜಾತಕದಲ್ಲಿ ಸೌಮ್ಯ ನವಾಂಶಕ್ಕೆ ಬಂದು ಜನ್ಮ ಜಾತಕ ಅಂದ್ರೆ ಇದೆ ನೇಟಲ್ ಚಾರ್ಟ್ ಅಲ್ಲಿ ಗುರುವಿನ ದೃಷ್ಟಿ ಈ ಎರಡು ಭಾವಕ್ಕೆ ಬೀಳ್ತಾ ಇದೆ, ಅಂದ್ರೆ ಸಪ್ತಮ ದೃಷ್ಟಿ ಬೀಳ್ತಾ ಇದೆ. ಈ ರೀತಿ ಇರ್ಬೇಕು ಕಂಡೀಷನ್. ಈ ರೀತಿ ಇದೆ. ಈ ರೀತಿ ಇದ್ದಾಗ ಬಡತನದಲ್ಲಿ ಹುಟ್ಟಿದ್ರು ಬರ್ತಾ ಅಂದ್ರೆ ಅಂದ್ರೆ ಅವರು ಜೀವನದಲ್ಲಿ ಮೇಲೆ ಬರ್ತಾರೆ ಅಂದ್ರೆ ಧನದಲ್ಲಿ ವೃದ್ಧಿ ಆಗುತ್ತೆ ಅವ್ರಿಗೆ. ಅವ್ರಿಗೆ ಆ ಲಕ್ಷ್ಮಿ ಕಟಾಕ್ಷದಿಂದ, ಲಕ್ಷ್ಮಿ ಕೃಪೆಯಿಂದ ಇವರು ಅಪಾರ ಧನವನ್ನು ಗಳಿಸ್ತಾರೆ. ಆ 6ನೇ ಮನೆ ಬಂದ್ಬಿಟ್ಟು ವೃತ್ತಿ ಸ್ಥಾನ ಅಂತಾನು ಹೇಳ್ತೀವಿ, ಉಪಚಯ ಸ್ಥಾನ ಅಂತಾನು ಹೇಳ್ತೀವಿ. ಆತರ ಇವರು ಎಫರ್ಟ್ಸ್ ಹಾಕಿ ಅದರಲ್ಲಿ ದುಡ್ಡನ್ನು ಗಳಿಸ್ತಾರೆ. ದುಡ್ಡು ಅಂದ್ರೆ ಹಣನ ಇವರು ಗಳಿಸ್ತಾರೆ. ಆ ಹಣನ ಇವರು ಎಸ್ಪೆಷಲಿ ಫಾರ್ ದಿಸ್ ಚಾರ್ಟ್ ಈ ರೀತಿ ಯಾವುದೇ ಇದ್ರು ಅವರು ದಾನ ಧರ್ಮಗಳು ಮಾಡ್ಬೇಕು.
ಅವರು ಏನು ಅವ್ರೇನ್ ತಗೊಂಬಂದಿರಲ್ಲ. ಅವರು ಈ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷದಿಂದ ಈ ಯೋಗ ಅವ್ರಿಗಿರುತ್ತೆ. ಅವರು ಅದನ್ನ ವ್ಯರ್ಥ ಮಾಡ್ಕೋಬಾರ್ದು. ಅವರು ಆದಷ್ಟು ದಾನ ಧರ್ಮಗಳನ್ನ ಮಾಡ್ಬೇಕು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಈ ಜಾತಕದಲ್ಲಿ ಇನ್ನೊಂದು ಹೇಳ್ತೀನಿ. ಗುರು ವಕ್ರಿ ಆಗಿದ್ದಾನೆ. ಸೊ ಗುರು ಉಚ್ಚ ಸ್ಥಾನದಲ್ಲಿ ವಕ್ರಿ ಆಗಿದ್ದಾನೆ. ಅಲ್ಲಿಂದ ಅಷ್ಟಮದಲ್ಲಿ ಶುಕ್ರ ಇದ್ದಾನೆ. ಅಂದ್ರೆ ಗುರುವಿಂದ ಅಷ್ಟಮದಲ್ಲಿ ಶುಕ್ರ ಇದ್ರು ಇವ್ರಿಗೆ ಶ್ರೀ ಶಾಪ ಇರುತ್ತೆ ಅಂತ ಹೇಳ್ಬೋದು. ಇವರು ಶ್ರೀ ಶಾಪದ ಒಂದು ಜಾತಕ ಈ ರೀತಿ ಆಗುತ್ತೆ. ಗುರುವಿನಿಂದ ಅಷ್ಟಮದಲ್ಲಿ ಶುಕ್ರ ಇರಬಾರ್ದು. ಇವರು ಈ ಜನ್ಮದಲ್ಲಾಗ್ಲೂ ಇವ್ರಿಗೆ ಸ್ತ್ರೀಗೆ ಸನ್ಮಾನ ಮಾಡ್ಬೇಕು. ಸ್ತ್ರೀಗೆ ಯಾವುದೇ ರೀತಿ ಅವಮಾನ ಮಾಡಬಾರ್ದು. ಸ್ತ್ರೀಯ ಒಂದು ಶಾಪಗಳಿಗೆ ಗುರಿ ಆಗ್ಬಾರ್ದು. ಇನ್ನೊಂದು ಈ ವಕ್ರಿ ಗ್ರಹದ ಬಗ್ಗೆ ಮುಂದೆ ಮಾತಾಡೋಣ ನಾವು. ಯಾವುದೇ ಒಂದು ಗ್ರಹ ಉಚ್ಚ ಸ್ಥಾನದಲ್ಲಿ ಇದ್ದು ಅದು ಏನಾದ್ರೂ ವಕ್ರಿ ಆದ್ರೆ ಅದು ಅಷ್ಟೊಂದು ಉಚ್ಚ ಫಲವನ್ನು ಕೊಡಲ್ಲ. ಅದು ಒಂಥರ ನೀಚ ಫಲನೇ ಅಂತಾನೆ ಹೇಳ್ಬೋದು ನಾವು. ಆ ರೀತಿ ಆಗ್ಬಿಡುತ್ತೆ ವಕ್ರಿ ಗ್ರಹಗಳದ್ದು. ಒಂಥರ ಅದ್ರ ವಿಶ್ಲೇಷಣೆ ಬೇರೆ. ಅದೇ ಏನಾದ್ರೂ ಈ ಗುರು ಇಲ್ಲಿ ವಕ್ರಿ ಆಗಿದ್ರೆ ಅವನು ಲಗ್ನಾಧಿಪತಿ ಆಗಿರ್ಬೇಕು, ಇಲ್ಲ ದಶಮಾಧಿಪತಿ ಆಗಿರ್ಬೇಕು, ಇಲ್ಲ ನವಮಾಧಿಪತಿ ಆಗಿರ್ಬೇಕು. ಅಂದ್ರೆ 159 ಅಧಿಪತಿಗಳಾಗಿ ಅಥವಾ ದಶಮಾಧಿಪತಿಯಾಗಿ ಅವನು ವಕ್ರಿ ಆಗಿದ್ರೆ ಓಕೆ. ಈ ಜಾತಕದಲ್ಲಿ ಅವನು ಪಂಚಮಾಧಿಪತಿನೂ ಆಗಿದ್ದಾನೆ, ಅಷ್ಟಮಾಧಿಪತಿನೂ ಆಗಿದ್ದಾನೆ. ಪಂಚಮ ಸ್ಥಾನಕ್ಕೆ ಶುಭ ಫಲವನ್ನು ಕೊಡ್ತಾನೆ ವಕ್ರಿ ಆಗಿರೋದ್ರಿಂದ. ಅಷ್ಟಮ ಸ್ಥಾನಕ್ಕೆ ಅಶುಭ ಫಲಗಳನ್ನ ಕೊಡ್ತಾನೆ. ಇಷ್ಟನ್ನ ಹೇಳಿ ಈ ಒಂದು ಕಂಟೆಂಟು ಮುಗಿಸ್ತಾ ಇದ್ದೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಂಟೆಂಟ್ಗಳಿಗೆ ವಿಡಿಯೋಗಳನ್ನ ಮಾಡಕ್ಕೆ ನನಗೆ ಪ್ರೇರೇಪಣೆಯನ್ನ ಕೊಡಿ. ಇಷ್ಟನ್ನ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.